ಹಾಯ್ ನಮಸ್ಕಾರ, ನಾನು ನಿಮ್ಮ ಗಂಗಾಧರ್. ಈ ವಿಡಿಯೋದಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಆರಂಭವಾಗುವ ವಿಶೇಷ ರೈಲುಗಳು, ದಾಂಡೇಲಿ ಅಳ್ನಾವರ ರೈಲು ಆರಂಭ, ಕೆಲ ರೈಲುಗಳ ಮಾರ್ಗ ಬದಲಾವಣೆ, ರದ್ದತಿಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ತಿರುಪತಿಯಿಂದ ಶಿರಡಿ ಮಧ್ಯೆ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಡಿಸೆಂಬರ್ 13ರಿಂದ ಆರಂಭವಾಗಿದ್ದು, ಈ ರೈಲು ಪ್ರತಿ ಮಂಗಳವಾರ ತಿರುಪತಿಯಿಂದ ಬೆಳಗ್ಗೆ 8 ಗಂಟೆ 15 ನಿಮಿಷಕ್ಕೆ ಹೊರಟು ರೇಣಿಗುಂಟ, ಗುಂತಕಲ್, ಮಂತ್ರಾಲಯಂ ರೋಡ್, ರಾಯಚೂರು, ಯಾದಗಿರಿ, ವಿಕಾರಾಬಾದ್, ಸಿಕಂದರಾಬಾದ್, ಪೂರ್ಣಾ, ಮನ್ಮಡ್ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ 10 ಗಂಟೆ 45 ನಿಮಿಷಕ್ಕೆ ಸಾಯಿನಗರ ಶಿರಡಿ ರೈಲು ನಿಲ್ದಾಣ ತಲುಪಲಿದೆ. ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಪ್ರತಿ ಬುಧವಾರ ಸಂಜೆ 7 ಗಂಟೆ 35 ನಿಮಿಷಕ್ಕೆ ಸಾಯಿನಗರ ಶಿರಡಿ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ರಾತ್ರಿ 10 ಗಂಟೆ 45 ನಿಮಿಷಕ್ಕೆ ತಿರುಪತಿ ರೈಲು ನಿಲ್ದಾಣ ತಲುಪಲಿದೆ. ರಾಜ್ಯದ ಅತಿ ಚಿಕ್ಕ ರೈಲು ಮಾರ್ಗವಾದ ಅಳ್ನಾವರ ದಾಂಡೇಲಿ ನಿಲ್ದಾಣಗಳ ನಡುವೆ ರೈಲು ಓಡಿಸಲು ರೈಲ್ವೆ ಸಚಿವಾಲಯ ಒಪ್ಪಿಗೆ ನೀಡಿದ್ದು, ವರ್ಷಗಳ ಬಳಿಕ ಈ ಮಾರ್ಗದಲ್ಲಿ ಡೆಮು ರೈಲು ಓಡಾಟ ನಡೆಸಲಿದೆ. ಈ ಬಗ್ಗೆ ಕೇಂದ್ರ ಸಚಿವರಾದ ವಿ ಸೋಮಣ್ಣರವರು ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದು, ದಾಂಡೇಲಿ ಅಳ್ನಾವರ ಮಧ್ಯೆ ಹೊಸ ಡೆಮು ಸೇವೆ ಆರಂಭವಾಗಲಿದ್ದು, ಸಾಹಸ ಪ್ರವಾಸೋದ್ಯಮ ಮತ್ತು ಶಿಕ್ಷಣ ಕೇಂದ್ರವಾದ ದಾಂಡೇಲಿ ಹಾಗೂ ಹುಬ್ಬಳ್ಳಿ, ಗೋವಾ, ಮುಂಬೈ ಮಾರ್ಗದಲ್ಲಿನ ಪ್ರಮುಖ ಜಂಕ್ಷನ್ ಆಗಿರುವ ಅಳ್ನಾವರವನ್ನು ಹೊಸ ಡೆಮು ರೈಲು ಸಂಪರ್ಕಿಸುತ್ತದೆ ಎಂದು ತಿಳಿಸಿದ್ದಾರೆ. ದಾಂಡೇಲಿ ಅಳ್ನಾವರ ರೈಲು ಮಾರ್ಗ 26 ಕಿಲೋಮೀಟರ್ ಮಾತ್ರವಿದ್ದು, ಒಟ್ಟು 3 ರೈಲು ನಿಲ್ದಾಣಗಳು ಬರುತ್ತವೆ. ಹೀಗಾಗಿ ಒಂದು ಡೆಮು ರೈಲನ್ನು ಓಡಿಸಲು ರೈಲ್ವೆ ಇಲಾಖೆ ನಿರ್ಧರಿಸಿದ್ದು, ಬೆಳಿಗ್ಗೆ 2, ರಾತ್ರಿ 1 ಟ್ರಿಪ್ ಈ ಡೆಮು ರೈಲು ಸಂಚರಿಸಲಿದ್ದು, ಅಳ್ನಾವರದಿಂದ ಬೆಳಿಗ್ಗೆ 5 ಗಂಟೆ 30 ನಿಮಿಷಕ್ಕೆ ಹಾಗೂ 7 ಗಂಟೆ 40 ನಿಮಿಷಕ್ಕೆ ಹೊರಟು 45 ನಿಮಿಷಗಳಲ್ಲಿ ದಾಂಡೇಲಿ ತಲುಪಲಿದೆ. ಇದೇ ರೈಲು ದಾಂಡೇಲಿಯಿಂದ ಬೆಳಿಗ್ಗೆ 6 ಗಂಟೆ 45 ನಿಮಿಷಕ್ಕೆ ಮತ್ತು 8 ಗಂಟೆ 40 ನಿಮಿಷಕ್ಕೆ ಹಾಗೂ ರಾತ್ರಿ 8 ಗಂಟೆ 30 ನಿಮಿಷಕ್ಕೆ ಹೊರಟು 45 ನಿಮಿಷಗಳಲ್ಲಿ ಅಳ್ನಾವರ ತಲುಪುತ್ತದೆ. ವಾರದಲ್ಲಿ 6 ದಿನ ಈ ರೈಲು ಸಂಚರಿಸಲಿದ್ದು, ಪ್ರತಿ ರವಿವಾರ ಹುಬ್ಬಳ್ಳಿಯಲ್ಲಿ ನಿರ್ವಹಣೆಗೊಳ್ಳಲಿದೆ. ಇದೇ ಕಾರಣಕ್ಕಾಗಿ ಪ್ರತಿದಿನ ಈ ಡೆಮು ರೈಲನ್ನು ಹುಬ್ಬಳ್ಳಿಯಿಂದ ಅಥವಾ ಬೆಳಗಾವಿಯಿಂದ ಆರಂಭಿಸಬೇಕೆಂಬ ಬೇಡಿಕೆ ಹೆಚ್ಚಾಗಿದೆ. ಇನ್ನು ಈ ರೈಲಿನ ಆರಂಭದ ಬಗ್ಗೆ ಇಲಾಖೆ ನಿರ್ದಿಷ್ಟ ದಿನಾಂಕ ಹೊರಡಿಸಿಲ್ಲ. ಆದರೆ ಅತಿ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂಬುದು ಮೂಲಗಳ ಮಾಹಿತಿಯಾಗಿದೆ. ತುಮಕೂರು ಮತ್ತು ಮಲ್ಲಸಂದ್ರ ನಿಲ್ದಾಣಗಳ ನಡುವೆ ಅಗತ್ಯ ಎಂಜಿನಿಯರಿಂಗ್ ಕಾಮಗಾರಿಗಳಿಂದ ಕೆಲ ರೈಲು ಸೇವೆಗಳು ಮಾರ್ಗ ಬದಲಾವಣೆ, ಮರು ವೇಳಾಪಟ್ಟಿ ಮತ್ತು ಭಾಗಶಃ ರದ್ದಾಗಲಿದ್ದು, ಡಿಸೆಂಬರ್ 17 ಮತ್ತು ಡಿಸೆಂಬರ್ 24ರಂದು ಚಿಕ್ಕಮಗಳೂರು, ಯಶವಂತಪುರ ಮತ್ತು ಕೆಎಸ್ಆರ್ ಬೆಂಗಳೂರು, ಮೈಸೂರು ದೈನಂದಿನ ಎಕ್ಸ್ಪ್ರೆಸ್ ರೈಲುಗಳು ರದ್ದಾಗಲಿವೆ. ಅದೇ ರೀತಿ ಡಿಸೆಂಬರ್ 26 ಮತ್ತು ಡಿಸೆಂಬರ್ 23ರಂದು ಸಂಚರಿಸಲಿರುವ ವಾಸ್ಕೋಡಗಾಮ ಯಶವಂತಪುರ ಎಕ್ಸ್ಪ್ರೆಸ್ ರೈಲು ಅರಸೀಕೆರೆ, ಹಾಸನ, ನೆಲಮಂಗಲ ಮಾರ್ಗವಾಗಿ ಸಂಚರಿಸಲಿದ್ದು, ತುಮಕೂರು ಮತ್ತು ತಿಪಟೂರು ನಿಲ್ದಾಣಗಳಲ್ಲಿ ತನ್ನ ನಿಯಮಿತ ನಿಲುಗಡೆ ಇರುವುದಿಲ್ಲ. ಅದೇ ರೀತಿ ಡಿಸೆಂಬರ್ 16 ಮತ್ತು ಡಿಸೆಂಬರ್ 23ರಂದು ಪ್ರಯಾಣ ಆರಂಭಿಸಲಿರುವ ವೆಲ್ಲಂಕನ್ನಿ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ರೈಲು ಚಿಕ್ಕಬಾನಾವರ, ನೆಲಮಂಗಲ, ಹಾಸನ, ಅರಸೀಕೆರೆ ಮಾರ್ಗವಾಗಿ ಸಂಚರಿಸಲಿದ್ದು, ಈ ರೈಲು ತುಮಕೂರು ಮತ್ತು ತಿಪಟೂರು ನಿಲ್ದಾಣಗಳಲ್ಲಿ ತನ್ನ ನಿಯಮಿತ ನಿಲುಗಡೆ ಇರುವುದಿಲ್ಲ. ಡಿಸೆಂಬರ್ 17, 20, 21 ಮತ್ತು 24ರಂದು ಪ್ರಯಾಣ ಆರಂಭಿಸುವ ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ರೈಲು ಹೊಳೆ ನರಸೀಪುರ, ಹಾಸನ, ಅರಸೀಕೆರೆ ಮಾರ್ಗವಾಗಿ ಸಂಚರಿಸಲಿದ್ದು, ಪಾಂಡವಪುರದಿಂದ ತಿಪಟೂರುವರೆಗಿನ ನಿಲುಗಡೆ ಇರುವುದಿಲ್ಲ. ಡಿಸೆಂಬರ್ 17, 20, 21, 24ರಂದು ಪ್ರಯಾಣ ಆರಂಭಿಸುವ ಯಶವಂತಪುರ ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ರೈಲು ಚಿಕ್ಕಬಾನಾವರ, ನೆಲಮಂಗಲ, ಹಾಸನ, ಅರಸೀಕೆರೆ ಮಾರ್ಗವಾಗಿ ಸಂಚರಿಸಲಿದ್ದು, ಈ ರೈಲಿಗೆ ತುಮಕೂರು ಹಾಗೂ ತಿಪಟೂರು ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶವಿರುವುದಿಲ್ಲ. ಅದೇ ರೀತಿ ಡಿಸೆಂಬರ್ 17 ಮತ್ತು ಡಿಸೆಂಬರ್ 24ರಂದು ತಮ್ಮ ಮೂಲ ನಿಲ್ದಾಣಗಳಿಂದ ಹೊರಡುವ ಯಶವಂತಪುರ ಚಂಡೀಗಢ ಎಕ್ಸ್ಪ್ರೆಸ್, ಯಶವಂತಪುರ ವಾಸ್ಕೋಡಗಾಮ ಎಕ್ಸ್ಪ್ರೆಸ್, ಕೆಎಸ್ಆರ್ ಬೆಂಗಳೂರು ತಾಳಗುಪ್ಪ ಎಕ್ಸ್ಪ್ರೆಸ್ ರೈಲುಗಳು ಮಾರ್ಗ ಮಧ್ಯೆ 15 ನಿಮಿಷಗಳ ಕಾಲ ನಿಯಂತ್ರಣವಾಗಲಿವೆ. ಡಿಸೆಂಬರ್ 19 ಮತ್ತು ಡಿಸೆಂಬರ್ 20ರಂದು ಹೊರಡುವ ವಾಸ್ಕೋಡಗಾಮ ಯಶವಂತಪುರ ಎಕ್ಸ್ಪ್ರೆಸ್ ರೈಲು ಮಾರ್ಗ ಮಧ್ಯ 30 ನಿಮಿಷಗಳ ಕಾಲ ನಿಯಂತ್ರಣವಾಗಲಿದೆ. ಅದೇ ರೀತಿ ಡಿಸೆಂಬರ್ 22ರಂದು ಆರಂಭವಾಗುವ ಉದಯಪುರ ಸಿಟಿ ಮೈಸೂರು ವೀಕ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್ ರೈಲು ಉದಯಪುರ ಸಿಟಿ ನಿಲ್ದಾಣದಿಂದ 180 ನಿಮಿಷ ಮತ್ತು ಶ್ರೀ ಗಂಗಾನಗರ ತಿರುಚಿರಾಪಳ್ಳಿ ಹಮ್ಸಫರ್ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಶ್ರೀ ಗಂಗಾನಗರದಿಂದ 120 ನಿಮಿಷ ತಡವಾಗಿ ಹೊರಡಲಿದ್ದು, ಈ ರೈಲು ಮಾರ್ಗ ಮಧ್ಯ 60 ನಿಮಿಷಗಳ ಕಾಲ ನಿಯಂತ್ರಣವಾಗಲಿದೆ. ಡಿಸೆಂಬರ್ 17 ಮತ್ತು ಡಿಸೆಂಬರ್ 24ರಂದು ಆರಂಭವಾಗುವ ಯಶವಂತಪುರ ಹಜರತ್ ನಿಜಾಮುದ್ದೀನ್ ಕರ್ನಾಟಕ ಸಂಪರ್ಕ ಎಕ್ಸ್ಪ್ರೆಸ್ ರೈಲು ತುಮಕೂರು ಚಾಮರಾಜನಗರ ದೈನಂದಿನ ಪ್ಯಾಸೆಂಜರ್ ರೈಲು
ಹುಬ್ಬಳ್ಳಿ ತಿರುವನಂತಪುರಂ ನಾರ್ತ್ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲುಗಳು ತಮ್ಮ ಮೂಲ ನಿಲ್ದಾಣಗಳಿಂದ 120 ನಿಮಿಷಗಳ ಕಾಲ ತಡವಾಗಿ ಹೊರಡಲಿವೆ. ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಪ್ರಯುಕ್ತ ನೈಋತ್ಯ ರೈಲ್ವೆಯು ಕೆಲ ಮಾರ್ಗಗಳಿಗೆ ವಿಶೇಷ ರೈಲುಗಳನ್ನು ಓಡಿಸಲು ಮುಂದಾಗಿದ್ದು, ಅವುಗಳಲ್ಲಿ ಪ್ರಮುಖವಾಗಿ ಯಶವಂತಪುರ ವಿಜಯಪುರ ಮಧ್ಯೆ ಡಿಸೆಂಬರ್ 24ರಂದು ಒಂದು ಟ್ರಿಪ್ ವಿಶೇಷ ರೈಲು ಸಂಚರಿಸಲಿದ್ದು, ಈ ರೈಲು ಯಶವಂತಪುರದಿಂದ ರಾತ್ರಿ 9:50 ಹೊರಟು ತುಮಕೂರು, ಅರಸೀಕೆರೆ, ದಾವಣಗೆರೆ, ಹರಿಹರ, ಹಾವೇರಿ, ಹುಬ್ಬಳ್ಳಿ, ಬಾದಾಮಿ, ಬಾಗಲಕೋಟೆ, ಆಲಮಟ್ಟಿ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ 9 ಗಂಟೆಗೆ ವಿಜಯಪುರ ರೈಲು ನಿಲ್ದಾಣ ತಲುಪಲಿದೆ. ಹುಬ್ಬಳ್ಳಿ ಯಶವಂತಪುರ ಮಧ್ಯೆ ಡಿಸೆಂಬರ್ 24ರಂದು ಸಂಚರಿಸುವ ಒಂದು ಟ್ರಿಪ್ನ ವಿಶೇಷ ರೈಲು ಮಧ್ಯಾಹ್ನ 12 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಟು ಹಾವೇರಿ, ಹರಿಹರ, ದಾವಣಗೆರೆ, ಅರಸೀಕೆರೆ, ತುಮಕೂರು ಮಾರ್ಗವಾಗಿ ರಾತ್ರಿ 8:30 ಯಶವಂತಪುರ ರೈಲು ನಿಲ್ದಾಣ ತಲುಪಲಿದೆ. ಮೈಸೂರು ತುತುಕುಡಿ ಮಧ್ಯೆ ಸಂಚರಿಸಲಿರುವ 2 ಟ್ರಿಪ್ಗಳ ವಿಶೇಷ ರೈಲು ಡಿಸೆಂಬರ್ 23ರಂದು ಹಾಗೂ ಡಿಸೆಂಬರ್ 27ರಂದು ಮೈಸೂರಿನಿಂದ ಸಂಜೆ 6:35 ಹೊರಟು ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಕೆಂಗೇರಿ, ಕೆಎಸ್ಆರ್ ಬೆಂಗಳೂರು, ಹೊಸೂರು, ಧರ್ಮಪುರಿ, ಸೇಲಂ, ಮದುರೈ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ 11 ಗಂಟೆಗೆ ತುತುಕುಡಿ ರೈಲು ನಿಲ್ದಾಣ ತಲುಪಲಿದೆ. ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಡಿಸೆಂಬರ್ 24 ಮತ್ತು ಡಿಸೆಂಬರ್ 28ರಂದು ಮಧ್ಯಾಹ್ನ 2 ಗಂಟೆಗೆ ತುತುಕುಡಿಯಿಂದ ಹೊರಟು ಮರುದಿನ ಬೆಳಿಗ್ಗೆ 7:45 ಮೈಸೂರು ರೈಲು ನಿಲ್ದಾಣ ತಲುಪಲಿದೆ. ಅದೇ ರೀತಿ ಯಶವಂತಪುರ ವಾಸ್ಕೋಡಗಾಮ ಮಧ್ಯೆ ಸಂಚರಿಸಲಿರುವ 2 ಟ್ರಿಪ್ಗಳ ವಿಶೇಷ ರೈಲು ಡಿಸೆಂಬರ್ 25 ಹಾಗೂ ಡಿಸೆಂಬರ್ 31ರಂದು ಯಶವಂತಪುರದಿಂದ ರಾತ್ರಿ 12:20 ಹೊರಟು ತುಮಕೂರು, ಅರಸೀಕೆರೆ, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಅಳ್ನಾವರ, ಲೋಂಡಾ, ಕ್ಯಾಸಲ್ ರಾಕ್, ಮಡಗಾಂವ್ ಮಾರ್ಗವಾಗಿ ಮರುದಿನ ಮಧ್ಯಾಹ್ನ 1:50 ವಾಸ್ಕೋಡಗಾಮ ರೈಲು ನಿಲ್ದಾಣ ತಲುಪಲಿದೆ. ಇದೇ ರೈಲು ಹಿಂದಿರುಗುವ ಮಾರ್ಗವಾಗಿ ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಡಿಸೆಂಬರ್ 25 ಹಾಗೂ ಜನವರಿ 1, 2026ರಂದು ಸಂಜೆ 5 ಗಂಟೆಗೆ ಹೊರಟು ಮರುದಿನ ಬೆಳಿಗ್ಗೆ 9:30 ಬೆಂಗಳೂರು ಕಂಟೋನ್ಮೆಂಟ್ ರೈಲು ನಿಲ್ದಾಣ ತಲುಪಲಿದೆ. ಅದೇ ರೀತಿ ಚರ್ಲಪಲ್ಲಿ ಯಲಹಂಕ ಮಧ್ಯೆ ಸಂಚರಿಸಲಿರುವ 2 ಟ್ರಿಪ್ಗಳ ವಿಶೇಷ ರೈಲು ಡಿಸೆಂಬರ್ 24 ಮತ್ತು ಡಿಸೆಂಬರ್ 29ರಂದು ಚರ್ಲಪಲ್ಲಿ ನಿಲ್ದಾಣದಿಂದ ರಾತ್ರಿ 10 ಗಂಟೆಗೆ ಹೊರಟು ಕಾಚಿಗುಡ್, ಗದ್ವಾಲ್, ಕರ್ನೂಲ್, ಅನಂತಪುರಂ, ಹಿಂದೂಪುರ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ 11:45 ಯಲಹಂಕ ರೈಲು ನಿಲ್ದಾಣ ತಲುಪಲಿದೆ. ಇದೇ ರೈಲು ಹಿಂದಿರುಗುವ ಮಾರ್ಗವಾಗಿ ಡಿಸೆಂಬರ್ 25 ಮತ್ತು ಡಿಸೆಂಬರ್ 30ರಂದು ಯಲಹಂಕ ನಿಲ್ದಾಣದಿಂದ ಮಧ್ಯಾಹ್ನ 1 ಗಂಟೆಗೆ ಹೊರಟು ಮರುದಿನ ಬೆಳಿಗ್ಗೆ 4:30 ಚರ್ಲಪಲ್ಲಿ ರೈಲು ನಿಲ್ದಾಣ ತಲುಪಲಿದೆ. ಅರಸೀಕೆರೆ ಯಾರ್ಡ್ನಲ್ಲಿ ಡಿಸೆಂಬರ್ 15ರಿಂದ 27ರವರೆಗೆ ಶುಕ್ರವಾರ ಹೊರತುಪಡಿಸಿ ಕೈಗೊಳ್ಳುತ್ತಿರುವ ಪ್ಲಾಟ್ಫಾರ್ಮ್ ಶೆಲ್ಟರ್ ಕಾಮಗಾರಿಗಳಿಂದಾಗಿ ಕೆಲ ರೈಲುಗಳನ್ನು ಭಾಗಶಃ ರದ್ದುಪಡಿಸಲಾಗಿದ್ದು, ಡಿಸೆಂಬರ್ 15ರಿಂದ ಡಿಸೆಂಬರ್ 27ರವರೆಗೆ ಹುಬ್ಬಳ್ಳಿ ಅರಸೀಕೆರೆ ಎಕ್ಸ್ಪ್ರೆಸ್ ರೈಲು ಅರಸೀಕೆರೆ ಬೀರೂರು ಮಧ್ಯೆ ಭಾಗಶಃ ರದ್ದಾಗಲಿದ್ದು, ಈ ರೈಲು ಹುಬ್ಬಳ್ಳಿಯಿಂದ ಬೀರೂರು ಮಧ್ಯೆ ಮಾತ್ರ ಸಂಚರಿಸಲಿದೆ. ಅದೇ ರೀತಿ ಡಿಸೆಂಬರ್ 15ರಿಂದ ಡಿಸೆಂಬರ್ 27ರವರೆಗೆ ಅರಸೀಕೆರೆ ಮೈಸೂರು ಪ್ಯಾಸೆಂಜರ್ ರೈಲು ಅರಸೀಕೆರೆ ಹಾಸನ ಮಧ್ಯೆ ಭಾಗಶಃ ರದ್ದಾಗಲಿದ್ದು, ಹಾಸನದಿಂದ ತನ್ನ ಪ್ರಯಾಣ ಆರಂಭಿಸಲಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.